ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾನು ಯಾವಾಗಲೂ ರೀಲ್ಸ್ ಹಾಕ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ. ನನ್ನ ಮಗಳ ಫಸ್ಟ್ ಬರ್ತ್ಡೇ ಇದೆ ಅಂತ ಹೇಳಿ. ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನನ್ನಿಂದ ಏನಾದರೂ ಮಿಸ್ಟೇಕ್ ಅಥವಾ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಥವಾ ಏನಾದರೂ ಕರೆಕ್ಷನ್ ಮಾಡೋದಿದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ನಾವು ಎಲ್ಲರೂ ಮನೇಲಿ ಕುಂತು ಬರ್ತ್ಡೇನ ಯಾವ ಥರ ಮಾಡಬೇಕು, ಗಾರ್ಡನಲ್ಲಿ ಮಾಡಬೇಕಾ ಅಥವಾ ಹೋಟೆಲಲ್ಲಿ ಮಾಡಬೇಕಾ ಅಂತ ಕುಂತು ಡಿಸ್ಕಷನ್ ಮಾಡಬೇಕಾದ್ರೆ ಸಡನ್ನಾಗಿ ನಮ್ಮ ಹಸ್ಬೆಂಡ್ ಅವರು ಅಂತ ಹೇಳಿದರು, ಅನಾಥಾಶ್ರಮದಲ್ಲಿ ಮಾಡೋಣ ಅಂತ ಹೇಳಿ. ನಾವು ಮನೆಯಲ್ಲಷ್ಟೇ ಖುಷಿ ಪಟ್ಟರೆ ಹೇಗೆ, ಆಶ್ರಮದಲ್ಲಿರೋ ಮಕ್ಕಳು ಸಹಿತ ಖುಷಿ ಪಡಲಿ, ಪಾಪ ಅವರಿಗೆ ಮೊದಲೇ ಅಪ್ಪ ಅಮ್ಮ ಇರೋದಿಲ್ಲ, ನಮ್ಮ ಮಗಳ ಬರ್ತ್ಡೇನ ನೋಡಿ ಅವ್ರು ಖುಷಿ ಪಡಲಿ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಅದೇ ಥರ ಅಂಗನವಾಡಿಗೆ ಹೋಗೋಕ್ಕೆ ಬುಕ್ಸು, ಪೆನ್ನು, ಪೆನ್ಸಿಲ್ಲು, ಚಿಕ್ಕ ಮಕ್ಕಳಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತಗೊಂಡು ನಮ್ಮ ಹಸ್ಬೆಂಡ್ ಅವ್ರ ಕಾಲೇಜ್ ಪಕ್ಕದಲ್ಲೇ ಇರೋ ಮಕ್ಕಳ ಅಂಗನವಾಡಿಗೆ ಹೋಗಿ ಎಲ್ಲ ವಿತರಣೆ ಮಾಡಿದರು. ಅವಳ ಫೋಟೋ ಫ್ರೇಮ್ನ ಹಿಡ್ಕೊಂಡು ಎಲ್ಲರೂ ಸೇರಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಕಿರ್ಚಿ ಹೇಳ್ತಾ ಇದ್ದರು. ಸೊ ತುಂಬ ಖುಷಿ ಆಯಿತು. ವಿಡಿಯೋ ಅಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಮಕ್ಕಳು ಅಂತ. ಅಲ್ಲಿರುವ ಟೀಚರ್ಸ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು. ಅಂಗನವಾಡಿ ಪ್ರೋಗ್ರಾಮ್ನ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಮನೆಗೆ ಬಂದರು. ಆಮೇಲೆ ಆಶ್ರಮಕ್ಕೆ ಹೋಗೋಕ್ಕೆ ಏನೇನು ಬೇಕು ಎಲ್ಲ ಸಿದ್ಧತೆನ ಮಾಡ್ಕೋತಾ ಇದ್ವಿ. ಫೈನಲಿ ನಾವು ಅನಾಥಾಶ್ರಮಕ್ಕೆ ಬಂದ್ವಿ. ಅಲ್ಲಿ ಅನಾಥ ಮಕ್ಕಳು ಬೊಟ್ಟು ಹಚ್ಚಿ ಆರತಿನ ಬೆಳಗಿದ್ರು. ಆಮೇಲೆ ಎಲ್ಲರೂ ಸೇರಿ ವಿಶ್ ಮಾಡಿ ಹಾಡನ್ನು ಹಾಡಿದ್ರು, ಹಾರೈಸಿದ್ರು. ಅಲ್ಲಿರೋ ಚಿಕ್ಕ ಮಕ್ಕಳು ಡಿಸಿಪ್ಲಿನ್ ಆಗಿ ಕೂತ್ಕೊಂಡ್ರು. ನಾವು ಸ್ನ್ಯಾಕ್ಸ್ ಊಟವನ್ನು ವಿತರಣೆ ಮಾಡಿದ್ವಿ. ಅನಾಥ ಆಶ್ರಮ ಅಂತ ಅಂದ್ರೇ ಅನಾಥರು, ಅಸಹಾಯಕರು ಅಥವಾ ದೀನ ದುರ್ಬಲರನ್ನು ಪಾಲನೆ ಪೋಷಣೆ ಮಾಡುವ ಸ್ಥಳ ಅಂತ ಕರೀತಾರೆ. ಇಲ್ಲಿರುವ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸಿಕೊಡ್ತಾರೆ. ಹಾಗೆ ಒಳ್ಳೆ ಎಜುಕೇಷನ್ ಕೂಡ ಕೊಡಿಸ್ತಾ ಇದ್ದಾರೆ. ನನ್ನ ಮಗಳ ಹುಟ್ಟುಹಬ್ಬದ ದಿನದಂದು ಈ ಆಶ್ರಮಕ್ಕೆ ಬಂದು ನಮಗೆ ತುಂಬ ಖುಷಿಯಾಯಿತು. ಇಲ್ಲಿನ ಮಕ್ಕಳ ಡಿಸಿಪ್ಲಿನನ್ನು ನೋಡಿ ಇನ್ನೂ ಖುಷಿಯಾಯಿತು. ಮತ್ತೆ ಟೈಮ್ ತಗೊಂಡು ಹೋಗಲೇಬೇಕು ಅಂತ ಅನ್ನಿಸ್ತು. ಆಮೇಲೆ ಮನೆಗೆ ಬೇಗ ಬಂದ್ವಿ. ಮನೆಯಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ನೀಟಾಗಿ ರೆಡಿ ಮಾಡೋಕ್ಕೆ ನಮಗೆ 8 o'clock ಆಯಿತು. ಅಕ್ಕಪಕ್ಕ ಮನೆಯವರಿಗೆಲ್ಲ ಇನ್ವೈಟ್ ಮಾಡಿದ್ವಿ. ನನ್ನ ಮಗಳ ಫ್ರೆಂಡ್ಸಿಗೆಲ್ಲ ಇನ್ವೈಟ್ ಮಾಡಿದ್ವಿ. ಇನ್ನೇನು ಅವ್ರು ಬರ್ತಾರೆ ಅಂತ ವೇಟ್ ಮಾಡ್ಕೊಂಡು ಕುಂತಿದ್ವಿ. ನಮ್ಮ ಮಗಳಿಗೆ ಎಲ್ಲ ಫ್ರೆಶ್ ಅಪ್ ಮಾಡಿಸಿದ್ವಿ, ನಾವೆಲ್ಲ ಫ್ರೆಶ್ ಅಪ್ ಆದ್ವಿ. ಫೈನಲಿ ಅಂತೂ ಇಂತೂ ನಮ್ಮ ಮನೇಲಿ ಡೆಕೋರೇಷನ್ನ ರೆಡಿ ಮಾಡಿಕೊಂಡೇ ಬಿಟ್ವಿ. ಇನ್ನೂ ಅವ್ರ ಪಪ್ಪ ಕೇಕ್ ಎಲ್ಲ ತೊಗೊಂಡು ಬಂದರು. ಇನ್ನು ಬರ್ತ್ಡೇ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳು ಕೇಕ್ ಕಟ್ ಮಾಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ವೇಟ್ ಮಾಡ್ತಾ ಇದ್ಲು. ಮಾರ್ನಿಂಗಿಂದ ಟಯರ್ಡ್ ಆಗಿದ್ದಕ್ಕೆ ಅವಳು ತುಂಬ ಇರಿಟೇಟ್ ಮಾಡ್ಕೋತಾ ಇದ್ಲು. ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು, ಅವಳಿಗೆಲ್ಲ ಆಟ ಆಡಿಸ್ಕೊಂಡು ಕೂತಿದ್ರು. ಇನ್ನು ನಾವು ಕೇಕ್ ಕಟ್ಟಿಂಗ್ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಪಾರ್ಕಲ್ ಕ್ಯಾಂಡಲ್ ನೋಡಿ ಅವಳು ಭಯ ಪಡ್ತಾ ಇದ್ಲು, ಹಾಗೆ ಎಂಜಾಯ್ನೂ ಮಾಡ್ತಾ ಇದ್ಲು. ನನ್ನ ಮಗಳ ಫಸ್ಟ್ ಬರ್ತ್ಡೇ ಮಾಡ್ತಿರೋ ಖುಷಿನ ಹೇಳೋಕ್ಕೆ ನಮ್ಮಿಂದ ಆಗ್ತಾನೇ ಇರಲಿಲ್ಲ. ನೀವು ಬ್ಲೆಸ್ಸಿಂಗ್ ಮಾಡಿ ಫ್ರೆಂಡ್ಸ್. ಬರ್ತ್ಡೇ ಮುಗಿಸ್ಕೊಂಡು ಎಲ್ರಿಗೂ ಸ್ವೀಟು ಸ್ನ್ಯಾಕ್ಸ್ ಎಲ್ಲ ಹಂಚಿದ್ವಿ. ಅದಾದಮೇಲೆ ನನ್ನ ಮಗಳಿಗೆ ಸೋಲೋ ಫೋಟೋ ಕ್ಲಿಕ್ಕಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಗ್ರೂಪ್ ಫೋಟೋಸ್ ಎಲ್ಲ ಅಕ್ಕಪಕ್ಕದವರೆಲ್ಲ ತೆಕ್ಕೊಂಡ್ರು. ನಮ್ಮ ಮಗಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರೆಲ್ಲ ಗ್ರೂಪ್ ಫೋಟೋಸಲ್ಲಿ ಜಾಯ್ನ್ ಆಗಿದ್ದರು. ಅದಾದಮೇಲೆ ಫೈನಲಿ ನಾವು ಫ್ಯಾಮಿಲಿ ಫೋಟೋಸ್ ಕೂಡ ತೆಕ್ಕೊಂಡ್ವಿ. ಒಂದು ಬೇಜಾರು ಏನಾಗಿದೆ ಅಂದರೆ ಫ್ರೆಂಡ್ಸ್, ನನ್ನ ಕಂಪ್ಲೀಟ್ ಫ್ಯಾಮಿಲಿನ ಕರೆದು ಮಾಡೋಕ್ಕೆ ಆಗಲಿಲ್ಲ ಈ ಸಲ. ಸೊ ನೆಕ್ಸ್ಟ್ ಇಯರ್ ಬರ್ತ್ಡೇಯನ್ನು ಇನ್ನೂ ಗ್ರ್ಯಾಂಡಾಗಿ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಸೇರಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಗೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.